Hi, good morning everyone. Today's topic is dissolution of partnership firm. In dissolution of partnership firm, now first basic concept of partnership firm ನೋಡಬೇಕಾದ್ರೆ ಕಂಪನಿ ಯಾವ್ಯಾವ ಥರ ಡಿಸ್ಟ್ರಾಕ್ಷನ್ ಆಗುತ್ತೆ ಮತ್ತು ಕಂಪನಿಗೆ ಯಾವ ತರಹ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕು ಅಂತ ನೋಡಿದಾಗ ನಾವು ಅಡ್ಮಿಷನ್, ರಿಟೈರ್ಮೆಂಟ್, ಡೆತ್, ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ಡಿಸಲ್ಯೂಷನ್. and the dissolution of the firm, fifth chapter in NCERT book. ನೋಡೋಣ, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂದರೆ dissolution of partnership firm is a partnership firm is the partnership firm and partnership deed consent to an end is known as dissolution. ನಮ್ಮ ಪಾರ್ಟ್ನರ್ಶಿಪ್ ಫರ್ಮ್ ಮತ್ತು ಪಾರ್ಟ್ನರ್ಶಿಪ್ ಡೀಡು ಎಂಡ್ ಇಟ್ ಮೀನ್ಸ್ ಕ್ಲೋಸ್ ಆಗ್ತಾ ಇದ್ರೆ ನಾವು ಅದನ್ನ ಏನಂತ ಕನ್ಸಿಡರ್ ಮಾಡ್ತೀವಿ, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಆಸ್ ಸ್ಟಾರ್ಟೆಡ್ ಅರ್ಲಿಯರ್, ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಚೇಂಜಸ್ ಇನ್ ಎಕ್ಸಿಸ್ಟಿಂಗ್ ರಿಲೇಶನ್ಶಿಪ್ ಬಿಟ್ವೀನ್ partners but firm may continue its as before. The dissolution of partnership firm may take place in any of the following ways. ನೋಡಿ, change first one ಏನು, why dissolution form of partnership firm. ಈಗ ವೈ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್, ಯಾಕೆ ಪಾರ್ಟ್ನರ್ಶಿಪ್ ಫರ್ಮು ಡಿಸಲ್ಯೂಷನ್ ಆಗುತ್ತೆ ಅಂತ ಹೇಳಿ ನೋಡೋಣ. ಫಸ್ಟ್, ಇದು ಚೇಂಜ್ ಇನ್ ಎಕ್ಸಿಸ್ಟಿಂಗ್ ಪ್ರಾಫಿಟ್ ಶೇರಿಂಗ್ ಅಮಾಂಗ್ ದಿ ಪಾರ್ಟ್ನರ್. ಚೇಂಜ್ ಮಾಡಬೇಕು ಎಕ್ಸಿಸ್ಟಿಂಗ್ ಪಾರ್ಟ್ನರ್ ಶೇರಿಂಗ್ ರೇಷಿಯೋ. ಏನು ಬಿಫೋರ್ ಆಗಿ ಅವರು ಶೇರ್ ಮಾಡ್ಕೊಳ್ತಾ ಇರ್ತಾರೆ, ಆ ರೇಷಿಯೋ ಚೇಂಜಸ್ ಆಗುತ್ತೆ. ನೆಕ್ಸ್ಟ್, ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್, ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್, ಡೆತ್. ನಾನು ಈ ಬಿಫೋರ್ ಡಿಸ್ಕಷನ್ ಮಾಡಿದ ಥರನೇ ಸೇಮ್ ಅಡ್ಮಿಷನ್ ಆದರೆ ರಿಟೈರ್ಮೆಂಟ್, ಡೆತ್, ಇನ್ಸಾಲ್ವೆನ್ಸಿ ಆಫ್ ದ ಪಾರ್ಟ್ನರ್, ಕಂಪ್ಲೀಷನ್ ಆಫ್ ವೆಂಚರ್ ಇನ್ ಅ ಪಾರ್ಟ್ನರ್ಶಿಪ್ ಫರ್ಮ್ ಫಾರ್ ದಟ್, ಎಕ್ಸ್ಪೈರಿ ಪೀರಿಯಡ್ ಆಫ್ ಪಾರ್ಟ್ನರ್ಶಿಪ್ ಇಫ್ ದಿ ಸ್ಪೆಸಿಫಿಕ್ ಪೀರಿಯಡ್ ಆಫ್ ಟೈಮ್. ಇನ್ನು ನಾವು ಮೆನ್ಷನ್ ಮಾಡಿರ್ತೀವಿ ಡೀಡ್ನಲ್ಲಿ, ನಾವೊಂದು 15 ಇಯರ್ಸ್ ರನ್ ಮಾಡ್ತೀವಿ, 17 ಇಯರ್ಸ್ ರನ್ ಮಾಡ್ತೀವಿ, 30 ಇಯರ್ಸ್ ರನ್ ಮಾಡ್ತೀವಿ, ಆ ಥರ ಅಲ್ವಾ. ಆ ರನ್ ಮಾಡೋದನ್ನ ನಾವು ಏನು ಆ ಡೇಟ್ ಎಕ್ಸ್ಪೈರಿ ಆದಾಗ ಏನಂತ ಕರಿತೀವಿ ನಾವು, ಡಿಸಲ್ಯೂಷನ್. ಪೀರಿಯಡ್ ಮುಗ್ದಾದ್ಮೇಲೆ ಡಿಸಲ್ಯೂಷನ್ ಆಫ್ ಫರ್ಮ್ ಅಂತ ಕರಿತೀವಿ. ನೆಕ್ಸ್ಟು, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಮೇ take place without intervention of a court by the order of a court in another way specific later in this section. A noted dissolution of firm necessarily bring dissolution of partnership. ಇವಾಗ ಕೋರ್ಟಿಂದಲೂ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಮತ್ತು ಪ್ರಾಬ್ಲಮ್ ಆಗ್ತಿದೆ ಹ್ಯೂಮನ್ ಬೀಯಿಂಗ್ಸ್ಗೆ ಅಂದರೆ ಆ ಟೈಮಲ್ಲಿ ಕೂಡ ಕೋರ್ಟಿಂದ ನಮಗೆ ಆರ್ಡರ್ ಬರ್ಬೋದು ಕಂಪನಿ ಕ್ಲೋಸ್ ಮಾಡಿ ಅಂತ ಹೇಳಿ. ನೆಕ್ಸ್ಟ್ ಏನು ಆ್ಯಕ್ಟಿವಿಟೀಸ್ ಇದೆ ಅಂತ ನೋಡೋಣ. ಡಿಸಲ್ಯೂಷನ್ ಆಫ್ ಎ ಫರ್ಮ್ ಟೇಕ್ ಪ್ಲೇಸ್ ಇನ್ ಎನಿ ಆಫ್ ದಿ ಫಾಲೋಯಿಂಗ್ ವೇಸ್. ಯಾವ್ಯಾವ ವೇಸಿಂದ ಹೇಳಿ ಡಿಸಲ್ಯೂಷನ್ ಆಗುತ್ತೆ ಅಂತ ಹೇಳಿ ನಾವು ನೋಡೋಣ. ಫಸ್ಟ್ ಒನ್, ಡಿಸಲ್ಯೂಷನ್ ಬೈ ಅಗ್ರಿಮೆಂಟ್. ಎ ಫರ್ಮ್ ಈಸ್ ಡಿಸಾಲ್ವ್ಡ್. ಎಸ್, ಏಕೆಂದರೆ ಒಂದು ಕಂಪನಿ ಅಗ್ರಿಮೆಂಟ್ ಮಾಡ್ಕೊಂಡಿರುತ್ತೆ. ನಾನು ಹೇಳಿದ್ನಲ್ಲ ಬಿಫೋರ್ ಡಿಸ್ಕಷನ್, ನಾವು 30 ಇಯರ್ಸ್ ಕಂಪನಿ ರನ್ ಮಾಡ್ತೀವಿ, 40 ಇಯರ್ಸ್ ರನ್ ಮಾಡ್ತೀವಿ. ಆ ಅಗ್ರಿಮೆಂಟು ಮುಗ್ದಾದ್ಮೇಲೆ ಏನು ಮಾಡಬೇಕು, ನಾವು ಕಂಪನಿನ ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ ಒನ್, ಅದರಲ್ಲಿಯೇ ವಿತ್ ಎ ಕನ್ಸೆಂಟ್ ಆಫ್ ಆಲ್ ಪಾರ್ಟ್ನರ್ಸ್, ಎಲ್ಲ ಪಾರ್ಟ್ನರ್ ಕನ್ಸೆಂಟು ಇರಬೇಕು. ಇನ್ ಅಕಾರ್ಡೆನ್ಸ್ ವಿನ್ಸ್ ಕಾಂಟ್ರಾಕ್ಟ್ ಬಿಟ್ವೀನ್ ದ ಪಾರ್ಟ್ನರ್ಸ್, ಅಕಾರ್ಡೆನ್ಸ್ ಇರಬೇಕು ಬಿಟ್ವೀನ್ ದಿ ಪಾರ್ಟ್ನರ್ಸ್ ನಡುವೆ. ನೆಕ್ಸ್ಟು ಸೆಕೆಂಡ್ ಒನ್ ನೋಡೋಣ, ಕಂಪಲ್ಸರಿ ಡಿಸಲ್ಯೂಷನ್ ಆಫ್ ಎ ಫರ್ಮ್. ಡಿಸಲ್ಯೂಷನ್ ಕಂಪಲ್ಸರಿ ಆಫ್ ದ ಫಾಲೋಯಿಂಗ್ ಕೇಸಸ್. ಕಂಪಲ್ಸರಿಯಾಗಿ ಡಿಸಲ್ಯೂಷನ್ ಆಗಬೇಕು ಯಾವ್ಯಾವ ಕೇಸಲ್ಲಿ ಅಂತ ನೋಡೋಣ. ವೆನ್ ಆಲ್ ಪಾರ್ಟ್ನರ್ಸ್ ಓವರ್ ಆರ್ ಬಟ್ ಒನ್ ಪಾರ್ಟ್ನರ್ ಬಿಕಮ್ ಇನ್ಸಾಲ್ವೆಂಟ್ ರಿಗಾರ್ಡಿಂಗ್ ದಿ
ಇನ್ಕಂಪ್ಲೀಟ್ ಟು ಸೈನ್ ದಿ ಕಾಂಟ್ರಾಕ್ಟ್. ಈಗ ಆಲ್ ಪಾರ್ಟ್ನರ್ಸು ಇನ್ಸಾಲ್ವೆಂಟ್ ಆಗಿದ್ದಾರೆ, ಬಟ್ ಒನ್ ಪಾರ್ಟ್ನರ್ ಇದೆ, ಅಟ್ ದ ಟೈಮಲ್ಲಿ ಕೂಡ ಕಂಪಲ್ಸರಿ ಡಿಸಲ್ಯೂಷನ್ ಮಾಡಬೇಕು. ಅಂಡರ್ಸ್ಟ್ಯಾಂಡ್? ಯಾವಾಗ ಕಂಪಲ್ಸರಿ ಡಿಸಲ್ಯೂಷನ್ ಮಾಡಬೇಕು ಅಂತ ಹೇಳಿ ನೋಡೋಣ. ಫಸ್ಟ್ ಒನ್, when the partners or one partner become insolvent regarding them incomplete to sign the contract. ಯಾವಾಗ incomplete sign the contract, on incomplete ಆದಾಗ ಸೈನ್ ಮಾಡೋಕ್ಕೆ ಕಾಂಟ್ರಾಕ್ಟ್ಗೆ, that time compulsorily dissolution. Next one, when the business of firm becomes illegal. We are already discussed. ಕಂಪನಿ ನಾವು ಆಕ್ಟಿವಿಟೀಸು ಇಲ್ಲಿಗಲ್ ಆದಾಗ ಕಂಪಲ್ಸರಿಯಾಗಿ ಡಿಸಲ್ಯೂಷನ್ ಆಫ್ ದಿ ಫರ್ಮ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಒನ್, ವೆನ್ ಸಮ್ ಈವೆಂಟ್ಸ್ ಹ್ಯಾಸ್ ಟೇಕನ್ ಪ್ಲೇಸ್ ವಿಚ್ ಮೇಕ್ಸ್ ಎ ಅನ್ಲಾಫುಲ್. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅನ್ಲಾಫುಲ್, ನಾವು ಕಾನೂನಿನ ವಿರುದ್ಧವಾಗಿ ಹೋದಾಗ ನಾವೇನು ಮಾಡಬೇಕಾಗುತ್ತೆ? ಕಂಪಲ್ಸರಿ ಡಿಸಲ್ಯೂಷನ್ ಆಫ್ ದಿ ಫರ್ಮ್ನ ಮಾಡಬೇಕಾಗುತ್ತೆ. ಫಾರ್ ದ ಪಾರ್ಟ್ನರ್ಸ್ ಕ್ಯಾರಿ ಆನ್ ದ ಬಿಸ್ನೆಸ್ ಫರ್ಮ್ ಇನ್ ದಿ ಪಾರ್ಟ್ನರ್ಶಿಪ್, ದಟ್ ಈಸ್ ವೆನ್ ಎ ಪಾರ್ಟ್ನರ್ ಹೂ ಸಿಟಿಸನ್ ಆಫ್ ಎ ಕಂಟ್ರಿ ಬಿಕಮ್ಸ್ ಎ ಅಲೈನ್ ಎನಿಮಿ ಬಿಕಾಸ್ ಆಫ್ ಡಿಕ್ಲರೇಷನ್ ಆಫ್ ವಾರ್ ವಿತ್ ಎ ಕಂಟ್ರಿ ಆ್ಯಂಡ್ ಇಂಡಿಯಾ. ಇವಾಗ ಇಲ್ಲಿಗಲ್ ಆಕ್ಟಿವಿಟೀಸ್ ನಡ್ತಾನೆ, ಅನದರ್ ಕಂಟ್ರಿ ಸಿಟಿಸನ್ ಜೊತೆ ಪಾರ್ಟ್ನರ್ ಆಗಿ ನಮ್ಮ ಕಂಟ್ರಿ ಏನಾದರೂ ಹಾರ್ಮ್ಫುಲ್ ಆಗ್ತಾ ಇದೆ, ಆವಾಗ ಕೂಡ ನಮಗೆ ಕಂಪಲ್ಸರಿ ಡಿಸಲ್ಯೂಷನ್ ಮಾಡಬೇಕಾಗುತ್ತೆ. ಈ ಮೂರು ಥಿಂಗ್ಸ್ ನಮಗೇನಾಗುತ್ತೆ? ಕಂಪಲ್ಸರಿ ಡಿಸಲ್ಯೂಷನಲ್ಲಿ ಬರುತ್ತೆ. ಯಾವ್ಯಾವುದು? ಫಸ್ಟ್ ಒನ್, ವೆನ್ partners or all but one partner become insolvent regarding them incomplete to sign contract. First one is incomplete to sign the contract, one person. Next, when big business become illegal ಆದಾಗ ನಾವು ಕಂಪಲ್ಸರಿ ಡಿಸಲ್ಯೂಷನ್ ಮಾಡಬೇಕಾಗುತ್ತೆ. ಥರ್ಡ್ ಒನ್, ಅನ್ಲಾಫುಲ್ ಅಂದರೆ ನೆಕ್ಸ್ಟ್ ಕಂಟ್ರಿ ಸಿಟಿಸನ್ ಬಿಕಮ್ ಅಲೈನ್ ಎನಿಮಿ ಬಿಕಾಸ್ ಆಫ್ ಡಿಕ್ಲರೇಷನ್ ಆಫ್ ವಾರ್ ವಿತ್ ದಿ ಕಂಟ್ರಿ ಆ್ಯಂಡ್ ಇಂಡಿಯಾ. ಆ ಟೈಮಲ್ಲೂ ಕೂಡ ನಾವು ಕಂಪಲ್ಸರಿ ಡಿಸಲ್ಯೂಷನ್ನ ಮಾಡಬೇಕಾಗುತ್ತೆ. ಇದಿಷ್ಟು ಕಂಪಲ್ಸರಿ ಡಿಸಲ್ಯೂಷನ್. ಫಸ್ಟ್ ಒನ್ನು ಅಗ್ರಿಮೆಂಟ್, ಸೆಕೆಂಡ್ ಒನ್ನು ಕಂಪಲ್ಸರಿ ಡಿಸಲ್ಯೂಷನ್. ಥರ್ಡ್ ಒನ್ ನೋಡೋಣ, ಆನ್ ದಿ ಹ್ಯಾಪನಿಂಗ್ ಆಫ್ ಸರ್ಟೈನ್ contingency subject to the contract between the partners, firm is dissolved. Subject to the contract, ಇಲ್ಲಿ ನಾವು ಕಾಂಟ್ರಾಕ್ಟ್ ಅಲ್ಲಿ ಯಾವಾಗ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿರ್ತೀವಲ್ಲ ಆ ಟೈಮಲ್ಲಿ ಯಾವ ಥರ ಡಿಸಲ್ಯೂಷನ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಒನ್, ಇಟ್ ಕನ್ಸ್ಟಿಟ್ಯೂಟೆಡ್ ಫಾರ್ ಅ ಫಿಕ್ಸ್ಡ್ ಟರ್ಮ್ ಬೈ ಎಕ್ಸ್ಪೈರಿ ಆಫ್ ದಿ ಟರ್ಮ್. ನಾವು ಬಿಫೋರ್ ಡಿಸ್ಕಸ್ ಮಾಡ್ದಂಗೆ ಎಕ್ಸ್ಪೈರಿ ಆಫ್ ದಿ ಟರ್ಮ್, ಈಗ ನಾವು ಫಾರ್ ಎಕ್ಸಾಂಪಲ್ 30 years 40 years ಅಂದರೆ ನಾವು 2000 ಬಿಸ್ನೆಸ್ ಸ್ಟಾರ್ಟ್ ಅಂದರೆ 2040 ನಮ್ಮ ಬಿಸ್ನೆಸ್ ಡೇಟ್ ಎಕ್ಸ್ಪೈರಿ ಆಗ್ತಿದೆ ಅಂದರೆ ಅವಾಗ ನಾವೇನು ಮಾಡಬೇಕು? ಕಂಪನಿನ dissolve, it means close ಮಾಡಬೇಕು. ನೆಕ್ಸ್ಟ್, constituted and carry out one of the more venture of the completion there. Carry out of one or more ventures by a completion thereof. ಕನ್ಸಿಡರ್ ಅವ್ರು ಏನಾದರೂ ವೆಂಚರ್ಸ್ನ ಪರ್ಚೇಸ್ ಮಾಡಿರ್ತಾರೆ. ಈಗ ವೆಂಚರ್ ಅಂದರೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೋಸ್ಕರ ನಾವೇನಾದರೂ ಮನಿನ ತಗೊಂಡ್ರೆ, ಲೋನ್ಸ್ ಏನಾದರೂ ತಗೊಂಡ್ರೆ ವೆಂಚರ್ ಅಂತ ಕರಿತೀವಿ. ಆ ಮನಿಗೆ ಏನಾದರೂ ಜಾಸ್ತಿ ಆದರೆ ಒನ್ ಆರ್ ಮೋರ್ ವೆಂಚರ್ಸ್ ಜಾಸ್ತಿ ಆದಾಗ ಏನು ಬರುತ್ತೆ? ಕಂಪಲ್ಸರಿ ಡಿಸಲ್ಯೂಷನ್ ಆಗುತ್ತೆ. ನೆಕ್ಸ್ಟ್ ಒನ್, ಬೈ ಡೆತ್ ಆಫ್ ಪಾರ್ಟ್ನರ್ ಡೆತ್ ಆದಾಗ ನಾವೇನು ಮಾಡಬೇಕು? ಸಬ್ಜೆಕ್ಟ್ ಮೆನ್ಷನ್ ಮಾಡಿ ಡಿಸಲ್ಯೂಷನ್ ಮಾಡಬೇಕು. ಬೈ ದಿ ಅಡ್ಜುಕೇಷನ್ಸ್ ಆಫ್ ಎ ಪಾರ್ಟ್ನರ್ಸ್ ಆ್ಯಸ್ ಎ ಇನ್ಸಾಲ್ವೆಂಟ್. ಈಗೇನಾದರೂ ಪಾರ್ಟ್ನರ್ಸು ಈಗ ಕಂಪನಿ ಸ್ಟಾರ್ಟ್ ಮಾಡಿಬಿಡ್ತಾರೆ, ಅವ್ರು ಇನ್ಸಾಲ್ವೆನ್ಸಿ ಆಫ್ ಮೈಂಡ್ ಆಗಿರ್ಬೋದು, ನಾಲೆಡ್ಜ್ ಆಗಿರ್ಬೋದು, ಆ ಟೈಮಲ್ಲಿ ಏನು ಮಾಡಬೇಕಾಗುತ್ತೆ? ನಾವು ಸಬ್ಜೆಕ್ಟ್ ಟು ದಿ ಸರ್ಟೈನ್ ಕಾಂಟಿಜೆನ್ಸೀಸ್ ಆಫ್ ಡಿಸಲ್ಯೂಷನ್ ಆಫ್ ದಿ ಫರ್ಮ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒನ್, ಫೋರ್ತ್ ಒನ್ ಏನಿದೆ ಅಂತ ನೋಡೋಣ. ಯಾವ ಥರ ಡಿಸಲ್ಯೂಷನ್ ಮಾಡ್ಬೋದು? ಡಿಸಲ್ಯೂಷನ್ ಬೈ ನೋಟಿಸ್.
ನಾವು ಡಿಸಲ್ಯೂಷನ್ ನೋಟಿಸ್ ಯಾವಾಗ ಮಾಡ್ತೀವಿ ಅಂದರೆ, ಒಂದು ನೋಟಿಸ್ ಏನಾದರೂ ಕೋರ್ಟಿಂದ ನಾವು ರಿಸೀವ್ ಮಾಡಿದ್ರೆ, ಇವಾಗ ಪಾರ್ಟ್ನರ್ಶಿಪ್ ನಾವು ರನ್ ಮಾಡ್ತಾ ಇರ್ತೀವಿ, ಈಗ ಪಾರ್ಟ್ನರ್ ಒಬ್ಬ ಕೋರ್ಟಿಗೆ ಹೋಗಿ ನನಗೆ ಪ್ರಾಫಿಟ್ ಸಿಗ್ತಾ ಇಲ್ಲ, ನನಗೆ ತುಂಬ ಲಾಸ್ ಆಗ್ತಾ ಇದೆ, ಇಲ್ಲ ನನ್ನ ಕಂಪನಿಯಲ್ಲಿ ಇಲ್ಲಿಗಲ್ ಆಕ್ಟಿವಿಟಿ ಇದೆ, ಆ ಥರ ಕೂಡ ಅವನು ಕೋರ್ಟಿಂದ ಆರ್ಡರ್ ತರ್ಬೋದು. ಇನ್ ಸರ್ಟನ್ ಕೇಸ್, ಇನ್ ಕೇಸ್ ಪಾರ್ಟ್ನರ್ಶಿಪ್ ಆಫ್ ದ ಫರ್ಮ್ ಮೇ ಬಿ ಡಿಸಾಲ್ವ್ಡ್, ಎನಿ ಒನ್ ಆಫ್ ದಿ ಪಾರ್ಟ್ನರ್ಸ್ ಗಿವ್ ನೋಟಿಸ್ ಇನ್ ಎ ರಿಟರ್ನ್ ಆಫ್ ದಿ ಅನದರ್ ಪಾರ್ಟ್ನರ್ signifying the intention to seeking a dissolution of firm. ನಾನು ಹೇಳುವ ಬಿಫೋರ್, ಇವಾಗ ನಾವು ಕಂಪನಿ ಸ್ಟಾರ್ಟ್ ಮಾಡಿದ್ದೀವಿ 3-4 ಮೆಂಬರ್ಸು, ಯಾವುದಾದ್ರೂ ಒಂದು 3 ಮೆಂಬರ್ಸ್ ಹೋಗಿ ನಾವು ಕಂಪನಿನ ಡಿಸಲ್ಯೂಷನ್ ಮಾಡಬೇಕಂದ್ರೆ ಕೋರ್ಟಿಂದ ನೋಟಿಸ್ ತಂದರೆ ಅಂಥ ಟೈಮಲ್ಲಿ ಡಿಸಲ್ಯೂಷನ್ ಬೈ ನೋಟಿಸ್ ಆಗುತ್ತೆ. ನೆಕ್ಸ್ಟ್ ಒನ್, 5th ಒನ್, ಡಿಸಲ್ಯೂಷನ್ ಬೈ ಕೋರ್ಟ್. ಕೋರ್ಟ್ ಯಾವಾಗ ಡಿಸಲ್ಯೂಷನ್ ಮಾಡುತ್ತೆ ಅಂತ ಹೇಳಿ, at the suit of partner the court may order partnership to be dissolution any of the following grounds. ಯಾವ್ಯಾವ ಥರ ಹೇಳಿ ಕೋರ್ಟು ಡಿಸಲ್ಯೂಷನ್ ಮಾಡುತ್ತೆ, ಅದ್ರ ಯಾವ್ಯಾವ ಆ್ಯಕ್ಟಿವಿಟೀಸ್ ಅಂತ ಹೇಳಿ ನೋಡೋಣ. ಫಸ್ಟ್ ಒನ್, ವೆನ್ ಎ ಪಾರ್ಟ್ನರ್ ಬಿಕಮ್ ಎ ಇನ್ಸೇನ್, ಅಂದರೆ ಪಾರ್ಟ್ನರ್ಸ್ ಕೈಲಿ ನಮಗೆ ಬಿಸ್ನೆಸ್ನ ರನ್ ಮಾಡೋಕ್ಕಾಗ್ತಿಲ್ಲ ಆ ಟೈಮಲ್ಲಿ. When the partners become permanently incapable of performing duty as a partner, ಇನ್ಕೇಪಬಲ್ ಆದಾಗ ಕೂಡ ಕೋರ್ಟು ನೋಟಿಸ್ ಕೊಡುತ್ತೆ. ಥರ್ಡ್ ಒನ್ ಬಂದ್ಬಿಟ್ಟು, when the partner is guiltily misconducted when a likely adversely affect the business of the firm. ಮಿಸ್ಕಂಡಕ್ಟ್ ಮಾಡಿದಾಗ ಕೂಡ ಕೋರ್ಟ್ ಕೂಡ ನಮಗೆ ಆರ್ಡರ್ ಕಳಿಸ್ಬೋದು, ನಿಮ್ಮ ಕಂಪನಿನ ಡಿಸಲ್ಯೂಷನ್ ಮಾಡಿ ಅಂತೇಳಿ. ವೆನ್ ದ ಪಾರ್ಟ್ನರ್ ಪ್ರೆಸೆಂಟ್ಲಿ ಕಮಿಟೆಡ್ ಬಿಕಮ್ ಎ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್, ಈಗ ಅಗ್ರಿಮೆಂಟ್ ಕ್ಲೋಸ್ ಆಗಿದೆ ಆದರೂ ಕೂಡ ಪಾರ್ಟ್ನರ್ಶಿಪ್ನ ರನ್ ಮಾಡ್ತಾ ಹೋಗ್ತಾ ಇದ್ದಾರೆ ಅಂದರೆ ಆ ಟೈಮಲ್ಲಿ ಕೂಡ ಕೋರ್ಟು ಆರ್ಡ್ರ್ ಮಾಡ್ಬೋದು. ನೆಕ್ಸ್ಟ್ ಒನ್, when a partner has the transferred all of interest from his third party, ಅವನ ಪ್ರಾಫಿಟ್ನೆಲ್ಲ ಥರ್ಡ್ ಪಾರ್ಟಿಗೆ ಶೇರ್ ಮಾಡ್ತಾ ಇದ್ದಾನೆ ಅಂದರೆ ಆ ಟೈಮಲ್ಲಿ ಕೂಡ ಕೋರ್ಟು ನೋಟಿಸ್ ಕಳಿಸ್ಬೋದು. when any ground of court regarding a dissolution to be judged and quitable. court regardance of judge ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಾವು ಕೋರ್ಟ್ಗೆ ಹೋಗಿರ್ತೀವಿ, ಆವಾಗ ಒಂದು ಪಾರ್ಟ್ನರ್ ಹೋಗಿದ್ದಾನೆ ಅಂದರೆ ಇನ್ನೊಂದು ಪಾರ್ಟ್ನರು ಅಂದರೆ ಕೋರ್ಟು ಡಿಸೈಡ್ ಮಾಡುತ್ತೆ ಡಿಸೈಲ್ ಆಗಬೇಕಾ ಅಂತ ಹೇಳಿ, ಆ ಟೈಮಲ್ಲಿ ಕೂಡ ನಾವು ಡಿಸಲ್ಯೂಷನ್ ಮಾಡಬೇಕಾಗುತ್ತೆ. ಇಷ್ಟು ನಮಗೆ ಬಂದ್ಬಿಟ್ಟು ಡಿಸಲ್ಯೂಷನ್ ಆಫ್ ದಿ ಫರ್ಮ್ ಯಾವ್ಯಾವ ಥರ ಡಿಸಲ್ಯೂಷನ್ ಆಗುತ್ತೆ ಅಂತ ಒಂದು, ಮತ್ತು ವೈ ಇಸ್ ಫರ್ಮ್ ಡಿಸಲ್ಯೂಷನ್ ಅದು ಒಂದು, ನೆಕ್ಸ್ಟು ಮೀನಿಂಗು. ಇಷ್ಟು ನಮಗೆ ಮೇಯ್ನಾಗಿ ಡಿಸಲ್ಯೂಷನ್ ಆಫ್ ದಿ ಫರ್ಮಲ್ಲಿ, ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಥಿಯರಿ ಬೇಸ್ಡ್ ಆ್ಯಕ್ಟಿವಿಟೀಸ್